4 ಶಂಕಿತ ಆರೋಪಿಗಳನ್ನ ಖಾಕಿ ಇದೀಗ ವಶಕ್ಕೆ ಪಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 4ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆಯಲ್ಲಿ ಕೆಲಸ ಮಾಡ್ತಿದ್ದವರು ಇವರು. ಮನೆಯಿಂದ ಓರ್ವ ಓಡಿ ಹೋಗಿರೋ ಬಗ್ಗೆ ಕೂಡ ಮಾಹಿತಿ ಇದೆ. ನೋಡಿ, ಇದೇ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕೊಳ್ತಾ ಇರೋದು. ಒಬ್ಬ ಸ್ಟಾರ್ ನಟನ ಮನೆಯೊಳಗೆ ನುಗ್ತಾರೆ ಅಂತ ಹೇಳಿದ್ರೆ ಯಾರೋ ಅಪರಿಚಿತ ಬಂದು ಇಂತಹ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗಳು ಹುಟ್ಟುಕೊಂಡಿತ್ತು. ಇದೀಗ 4 ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಖಾಕಿ. ಅದರಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದವರು ಕೂಡ ಹೌದು. ನಟ ಸೈಫ್ ದೇಹದಲ್ಲಿ ಚಾಕುವಿನ ಚೂರು ಪತ್ತೆಯಾಗಿದೆ. ಆಪರೇಷನ್ ಮೂಲಕವಾಗಿ ಆ ಚೂರಿಯ ಒಂದು ಭಾಗ ಇದೆಯಲ್ಲ, ಅದನ್ನು ವೈದ್ಯರು ತೆಗೆದಿದ್ದಾರೆ. 2 ರಿಂದ 3 ಇಂಚಿನ ಚೂರಿ, ಅದರ ಒಂದು ಪೀಸ್ ಪತ್ತೆಯಾಗಿದೆ. ಅದು ಸೈಫ್ ಅವರ ದೇಹದಲ್ಲೇ ಇತ್ತು. ಆ ಇರಿತದ ತೀವ್ರತೆ ಹೇಗಿತ್ತು ಅನ್ನೋದು ಈ ಸುದ್ದಿಯಿಂದಲೇ ಗೊತ್ತಾಗುತ್ತೆ. ಚಾಕುವಿನ ಚೂರು ದೇಹದ ಒಳಗೇನೆ ಇತ್ತು. 2 ರಿಂದ 3 ಇಂಚಿನ ಚೂರಿ ಅದು. ಅದನ್ನ ಇದೀಗ ಆಪರೇಷನ್ ಮೂಲಕವಾಗಿ ತೆಗೆದಿದ್ದಾರೆ. ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇದೀಗ ಒಂದು ಆಪರೇಷನ್ ಆಗ್ಲೇ ನೀವು ಹೇಳ್ತಾ ಇದ್ರಿ, ಒಂದು ಆಪರೇಷನ್ ಕಂಪ್ಲೀಟ್ ಆಗಿದೆ, 5:30 ಸುಮಾರಿಗೆ ಆರಂಭ ಆಗಿತ್ತು, ಈಗ ಅದು ಮುಕ್ತಾಯ ಆಗಿದೆ ಅನ್ನೋದಾಗಿ ಹೇಳ್ತಾ ಇದ್ರಿ. ಅದೇ ಆಪರೇಷನ್ ನಲ್ಲಿ ಆ ಚೂರಿಯ ಒಂದು ಚೂರು ಸಿಕ್ಕಾಕೊಂಡಿತ್ತು, 2 ರಿಂದ 3 ಇಂಚ್ ಇತ್ತು ಅನ್ನೋದಾಗಿ. ನಿಜಕ್ಕೂ ಎಲ್ಲವೂ ಶಾಕಿಂಗ್ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ನಡುವೆ 4 ಜನರ ಶಂಕಿತರನ್ನ ಬಂಧಿಸಿದ್ದಾರೆ. ಅವರು ಮನೆಯಲ್ಲೇ ಕೆಲಸ ಮಾಡ್ತಿದ್ದವರು ಅನ್ನೋದು ಕೂಡ ಇನ್ನೊಂದು ಶಾಕಿಂಗ್ ವಿಚಾರ. ಏನೇನು ಅಪ್ಡೇಟ್ ಸಿಗ್ತಾ ಇದೆ ಹರೀಶ್? ಹೌದು ಚೈತ್ರ, ಒಂದ್ ಕಡೆ ಸೈಫ್ ಅಲಿ ಖಾನ್ ಅವರ ಚಿಕಿತ್ಸೆ ನಡೀತಾ ಇದೆ, ಅವರಿಗೆ ಚಿಕಿತ್ಸೆ ನಡೀತಾ ಇದೆ, ಸರ್ಜರಿ ಕೂಡ ನಡೀತಾ ಇದೆ. ಏನು ದರೋಡೆಕೋರ ಅನ್ನುವಂತಹ ವ್ಯಕ್ತಿ ಚುಚ್ಚಿದ್ದ, ಬೆನ್ನಿಗೆ ಚುಚ್ಚಿದಂತಹ ಗಾಯದಲ್ಲಿ ಸುಮಾರು 2 ರಿಂದ 3 ಇಂಚು ಕಬ್ಬಿಣದ ಅಂಶ ಇತ್ತು, ಚಾಕುವಿನ ರೀತಿಯಾದ ಅಂಶ ಇತ್ತು. ಅದನ್ನ ಹೊರಗೆ ತೆಗೆದಿದ್ದಾರೆ. ಈಗ ಕಾಸ್ಮೆಟಿಕ್ ಸರ್ಜರಿ ನಡೀತಾ ಇದೆ ಅನ್ನುವಂತಹದನ್ನ ಈಗ ವೈದ್ಯರು ಮಾಹಿತಿಯನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ಸರ್ಜರಿ ಒಂದಾದ್ಮೇಲೆ ಒಂದು ಗಾಯದ ಸರ್ಜರಿಗಳು ನಡೀತಾ ಇದೆ, ಎಲ್ಲವೂ ಸಕ್ಸಸ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಮಾಹಿತಿ ಹೊರ ಹಾಕಿಲ್ಲ. ಇತ್ತೀಚೆಗೆ ಬರ್ತಿರ್ತಕ್ಕಂತಹ ಮಾಹಿತಿ ಪ್ರಕಾರ ಸೈಫ್ ಅಲಿ ಖಾನ್ ಅವರ ಮನೆಯಲ್ಲಿ ಸೈಫ್ ಅಲಿ ಖಾನ್ ಅವರ ಮೇಲೆ ದಾಳಿ ಮಾಡಿದ ವ್ಯಕ್ತಿ ಯಾರು, ಅದೊಂದು ತಂಡವೋ ಅಥವಾ ಏಕ ವ್ಯಕ್ತಿ ಅನ್ನುವಂಥದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಬರೋಬ್ಬರಿ 7 ತಂಡಗಳನ್ನ ರಚಿಸಿ ಈ ಅಪರಿಚಿತರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಬರ್ತಾ ಇರತಕ್ಕಂತಹ ಮಾಹಿತಿ ಪ್ರಕಾರ ಮನೆಯಲ್ಲಿ ಕೆಲಸಕ್ಕೆ ಇದ್ದಂತವರೇ ಈ ಕೃತ್ಯವನ್ನು ಎಸಗಿರಬಹುದಾ, ಮತ್ತೆ ಅವರೇ ಎಸಗಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಈಗ ಪೊಲೀಸರಿಗೆ ಬಂದಿರುವಂತಹದ್ದು. ಈಗ ಅವರನ್ನ ಬಂಧಿಸಿದ್ದಾರೆ, ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದು ಕೂಡ ಸ್ಪಷ್ಟತೆ ಇಲ್ಲ, ಆದ್ರೆ ಒಂದು ಪೊಲೀಸರಿಗೆ ಅನುಮಾನ ಸೃಷ್ಟಿಯಾಗಿದೆ. ಮತ್ತೆ ಹೊರಗಡೆಯಿಂದ ಬಂದು ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹದ್ದನ್ನು ಕೂಡ ಪೊಲೀಸರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸೈಫ್ ಅಲಿ ಖಾನ್ ಅವರ ಮನೆಯಲ್ಲಿ ಇದ್ದಂತಹ ಮನೆ ಗೇಟ್ ಅನ್ನ ಕಾಯ್ತಾ ಇದ್ದಂತಹ ಗಾರ್ಡ್ಗಳಿಗೂ ಕೂಡ ಒಳಗಡೆ ಯಾರು ಹೋದ್ರು ಅನ್ನೋದು ಗೊತ್ತಿಲ್ಲ. ಮತ್ತೆ ಯಾರನ್ನ ಹೋಗಿದ್ದನ್ನ ನಾವು ನೋಡಿದ್ದೀವಿ ಅಂತನೋ ಅಥವಾ ನಮ್ಮ ಮೇಲೆ ದಾಳಿ ಮಾಡಿ ಅವರು ಒಳಗಡೆ ಹೋಗಿದ್ದಾರೋ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ. ಮತ್ತೆ ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗೋದು ಕೂಡ ಅಷ್ಟು ಈಸಿ ಆಗಿಲ್ಲ. ಮನೆ ಒಳಗೆ ಇದ್ದವರೇ ಯಾರಾದ್ರೂ ಈ ಕೆಲಸವನ್ನ ಮಾಡಿರಬೇಕು ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಅನುಮಾನ ಇತ್ತು. ಆ ಅನುಮಾನದ ಜಾಡನ ಹಿಡಿದು ಈಗ ಪೊಲೀಸರು ಹೊರಟಿದ್ರು. 7 ತಂಡಗಳನ್ನ ರಚನೆ ಮಾಡಿದ್ರು. 7 ತಂಡಗಳ ರಚನೆ ಮಾಡಿದಾಗ ಒಂದೊಂದೇ ವಿಷಯಗಳು ಗೊತ್ತಾಗ್ತಾ ಇದೆ ಪೊಲೀಸ್ ತನಿಖೆಯಲ್ಲಿ. ಮನೆಯಲ್ಲಿಯೇ ಇದ್ದಂತಹ ಒಂದು 4 ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಇವರು ಈ ಕೃತ್ಯವನ್ನ ಎಸಗಲಿಕ್ಕೆ ಕಾರಣ ಏನು? ಸೈಫ್ ಅಲಿ ಖಾನ್ ಅವರ ಹತ್ಯೆ ಮಾಡುವ ಉದ್ದೇಶವಾಗಿತ್ತು, ಅಥವಾ ಮನೆಯಲ್ಲಿದ್ದಂತಹ ವಸ್ತುಗಳನ್ನ, ಬೆಲೆ ಬಾಳುವ ವಸ್ತುಗಳನ್ನ, ಹಣ ಆಗಿರ್ಬೋದು, ಚಿನ್ನ, ನಗದಾಗಿರ್ಬೋದು, ಎಲ್ಲವನ್ನು ದೋಚ್ಕೊಂಡು ಹೋಗ್ಬೇಕು ಅನ್ನುವಂತಹ ಇವರು ಪ್ಲಾನ್ ಮಾಡಿದ್ರು. ಏನು ಅನ್ನುವಂಥದ್ದು ಇನ್ನು ಗೊತ್ತಾಗಬೇಕಾಗಿದೆ. ಆದ್ರೆ ಪೊಲೀಸರು ಈ ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮುಂಬೈನಲ್ಲಿ ಕಲಾವಿದರಿಗೆ ಒಂದ್ ಕಡೆ ಆತಂಕ ಇದೆ, ಒಂದ್ ಕಡೆ ಡಾನ್ಗಳ, ಅಂಡರ್ವರ್ಲ್ಡ್ ಡಾನ್ಗಳ ಭೀತಿ ಇರುವಂತಹದ್ದು. ಒಂದ್ ಕಡೆ ಸಲ್ಮಾನ್ ಖಾನ್ ಅವರಿಗೂ ಭೀತಿ ಇದೆ. ಬಾಬಾ ಸಿದ್ದಿಕಿ ಅವರ ಹತ್ಯೆ ಆಯ್ತು, ಈಗ ಸೈಫ್ ಅಲಿ ಖಾನ್ ಅವರ ಮೇಲೆ ದಾಳಿಯಾಗಿದೆ. ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ 7 ತಂಡಗಳ ಮೂಲಕ ತನಿಖೆ ನಡೀತಾ ಇದೆ. ಒಂದೊಂದೇ ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂತಹದ್ದು. ಸೈಫ್ ಅಲಿ ಖಾನ್ ಅವರ ಮನೆಯಲ್ಲೇ ಇದ್ದಂತಹ 4 ಈ ಕೃತ್ಯವನ್ನ ಎಸಗಿದ್ದಾರೆ, 4 ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ನಷ್ಟು ಮಾಹಿತಿ ಪೊಲೀಸ್ ತನಿಖೆಯಿಂದ ಬಹಿರಂಗಗೊಳ್ಳುತ್ತೆ. ಇನ್ನೊಂದ್ ಕಡೆ ಸೈಫ್ ಅಲಿ ಖಾನ್ ಅವರ ಚಿಕಿತ್ಸೆ ನಡೀತಾ ಇದೆ. ತೀವ್ರತರನಾದಂತಹ 3 ಗಾಯ
ಗಾಯಗಳಾಗಿರೋದ್ರಿಂದ ಬೆನ್ನಿನ ಹುರಿಯ ಪಕ್ಕದಲ್ಲೇ 3 ಗಾಯಗಳಾಗಿರೋದ್ರಿಂದ ಅಲ್ಲಿ ಚಿಕಿತ್ಸೆ ಕೂಡ ನಡೀತಾ ಇದೆ. ಕತ್ತಿನ ಭಾಗಕ್ಕೂ ಕೂಡ ಚಿಕಿತ್ಸೆ ಸರ್ಜರಿ ನಡೀತಾ ಇದೆ. ಈಗ ಕಾಸ್ಮೆಟಿಕ್ ಸರ್ಜರಿ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಚುಚ್ಚಿದಂತಹ ಜಾಗದಲ್ಲಿ ಏನಿದೆ ಅಲ್ಲೇ ಆ ಚಾಕುವಿನಂತಹ ರೀತಿಯಾದಂತಹ ವಸ್ತು ಮುರಿದುಕೊಂಡಿತ್ತು, ಅದ್ರೊಳಗೆ ಇತ್ತು, ದೇಹದ ಒಳಗೆ ಇತ್ತು. ಅದನ್ನು ಕೂಡ ಯಶಸ್ವಿಯಾಗಿ ಹೊರ ತೆಗೆದಿದ್ದಾರೆ. 2 ರಿಂದ 3 ಇಂಚು ಇದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಕ್ಕಿರುವಂತಹದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.